ಬೈಕ್ ರ್ಯಾಪಿಡ್ ಬೇಕು, ರ್ಯಾಪಿಡ್ ಬೈಕ್ ಪರ್ಮಿಟ್ ಅನ್ನು ರಹದಾರಿ ಪರ್ಮಿಟ್ ಅನ್ನು ನೀಡಲೇಬೇಕು, ಜಿಲ್ಲೆ ವ್ಯಾಪ್ತಿ ರಹದಾರಿ ಪರ್ಮಿಟ್ ಅನ್ನು ನೀಡಲೇಬೇಕು. ಡೀಸೆಲ್ ಅನ್ನು ಬೆಲೆಯನ್ನು ಹೆಚ್ಚಿಗೆ ದಿನಕ್ಕೆ ಹೆಚ್ಚು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ದರವನ್ನು ದಿನಕ್ಕೆ ಹೆಚ್ಚು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಬೇಡವೇ ಬೇಡ, ಬೇಡವೇ ಬೇಡ. ಮಂಡ್ಯ ನಗರದಲ್ಲಿ ಅಪಾಯ ಅಳವಡಿಯನ್ನು ತಪ್ಪಿಸಲು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಮಂಡ್ಯ ನಗರದಲ್ಲಿ ಅಪಾಯ ಆಟಗಳನ್ನು ಅನಧಿಕೃತವಾಗಿ ಬಿಟ್ಟು ಓಡಿಸುತ್ತಿರುವ ಅಧಿಕಾರಿಗಳಿಗೆ ರ್ಯಾಪಿಡ್ ಬೈಕ್ ನಿಷೇಧ ಆಗಲೇಬೇಕು, ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಇಳಿಯಲೇಬೇಕು, ಧೋರಣೆಗೆ ಧಿಕ್ಕಾರ, ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಇಳಿಯಲೇಬೇಕು. ಆಟೋ ಚಾಲಕರಿಗೆ ವಿಮಾ ಸೌಲಭ್ಯ ಹಾಗೂ ಅಗತ್ಯ ಸೌಲಭ್ಯಗಳನ್ನು ನೀಡಲೇಬೇಕು, ಸಬ್ಸಿಡಿ ದರದ ಲೋನ್ ಸೌಲಭ್ಯ ವಿತರಣೆ ಮಾಡಲೇಬೇಕು, ಆಟೋ ಚಾಲಕರಿಗೆ ಕ್ಷೇಮ ಸಾಮಾಜಿಕ ಸುರಕ್ಷೆ ನೀಡಲೇಬೇಕು. ಆಟೋ ರ್ಯಾಪಿಡ್ ಬೈಕ್ ಓಡಿಸ್ತಕ್ಕಂಥವ್ರು ಬುಲೆಟ್ ಅಂತಾರೆ, ಬುಲೆಟ್ ಅಲ್ಲಿ ಇದ್ರ ಎಚ್ಚರಿಕೆ ಇರಲಿ. ನಾವು ನಿಮ್ಮ ವಿರುದ್ಧನೇ ದುರ್ಗಣ ಓನ ಮತ್ತು ಅಸೋಟಗಳನ್ನ ಓಡಿಸೋದಲ್ಲ, ಅದು ನಿಂತಿದೆಯಲ್ಲ ರಾಜರೋಸವಾಗಿ, ಯಾಕೆ ನಿಮ್ಗೆ ಕಣ್ಣು ಕಾಣಲ್ವಾ? ಬಂದ್ರೆ ಕಾರಲ್ಲಿ ಬರೋದು, ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡ್ಬಿಡೋದು. ಇದ್ರ ಬಗ್ಗೆ ಇದು ಅಂತಿಮ ನಿಮ್ಮನ್ನ ಈ ಬಗ್ಗೆ ಈ ಕ್ಷಣವೇ ಇವತ್ತು ಮಧ್ಯಾಹ್ನದಿಂದ ನಾವು ಚಳವಳಿ ಮಾಡಿ ಹೋಗೋಷ್ಟೊಳಗೆ ನೀವು ರ್ಯಾಪಿಡ್ ಬೈಕ್ ಗಳನ್ನ ಹಿಡಿತಕ್ಕಂಥದ್ದು, ಓಲಾ ಮತ್ತೆ ಆಪರೇಟರ್ಗಳನ್ನ ಏನು ರಾಶಿ ನಿಂತಿದಾರಲ್ಲ ಅವೆಲ್ಲ ಹಿಡಿಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡಿ ನಿಮ್ಮ ಮೇಲೆ ತನಿಖೆ ಮಾಡಿ ಅಂತೇಳಿ ನಿಮ್ಮನ್ನ ವಿರುದ್ಧ ನಾವು ಪ್ರತಿಭಟನೆ ಕಳ್ತೀವಿ. ಈಗ ಮಾಡ್ತಾ ಇರೋದು ನಿಮ್ಮ ವಿರುದ್ಧನೇ, ನಿಮ್ಮ ಕರ್ತವ್ಯ ಲೋಪನೆ. ಜಿಲ್ಲಾಧಿಕಾರಿಗಳು ಹಿಂದೆ ಕಮಿಟಿ ಮಾಡಿದ್ರ ಇಲ್ವಾ? ಪೊಲೀಸ್ ಇಲಾಖೆ ನೀವು ಜಡ್ಡೆ ಮಾಡಿ ಅಂತ ಮಾಡಿದ್ರ ಇಲ್ವಾ ಮೇಡಮ್? ಸುಮ್ಮನೆ ನಿಂತ್ಬಿಟ್ರೆ ನೀವು ಹೇಳ್ಬೇಕು ನೀವು ಅಲ್ವಾ? ಬಂದು ಇಲ್ಲೇ ಮಾತಾಡ್ಬೇಕು ಮೈಕು. ಈಗ ಅಧ್ಯಕ್ಷ ಇನ್ನೇನಾರು ಇದೆಯಾ? ಅವ್ರು ಒಟ್ಟಿಗೆ ಮಾತಾಡ್ಬೋದು, ನಾವು ಅವ್ರು ಉತ್ತರ ಕೊಡ್ಲಿ. ಆಮೇಲೆ ಉತ್ತರ ಅದು ಮುತ್ತಿಗೆ ಇಲ್ಲೇ ಕೂರ್ಬೇಕಾಗುತ್ತೆ. ಆ ಎಚ್ಚರಿಕೆಯನ್ನು ಇವತ್ತು CITಯು ಕೂಡ ಕೊಡುತ್ತೆ. ಯಾಕಂದ್ರೆ ರಾಜೀವ್ ಗಾಂಧಿ ವಿಡಿಯೋ ಇದೆ, ರ್ಯಾಪಿಡೋದಲ್ಲಿ ಗಾಡಿ ನಂಬರ್ ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ. ನಮಗೆ ಮಾತ್ರ DL ಬೇಕು, ಡಿಸ್ಪ್ಲೇ ಕಾರ್ಡ್ ಬೇಕು, ತಿರ್ಗಾ ಮತ್ತೆ FC ಬೇಕು, ಇನ್ಸೂರೆನ್ಸ್ ಪ್ರತಿಯೊಂದು ಕೇಳ್ತೀರಾ. ರ್ಯಾಪಿಡೋದಲ್ಲಿ ಏನ್ ಕೇಳ್ತೀರಾ ಮೇಡಮ್? ಅಕಸ್ಮಾತ್ ಪಾಪ ಬುಕ್ ಮಾಡಿರ್ತಾರೆ, ಅವ್ರು ಹೋಯ್ತಾರೆ, ಅವ್ರಿಗೆಲ್ಲ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಫ್ಯಾಮಿಲಿಗೆ ಯಾರು ಮಾಡೋಣ ಮೇಡಮ್? ನೀವೆಲ್ಲ ಇದೇ ತರ ಮಾಡ್ತಾ ಇದ್ದೀರಾ. ಒಂದಲ್ಲ ಮೇಡಮ್, ನಮ್ದೇ ತಪ್ಪಿ ನಮ್ಗೆ ಒಪ್ಪ ಇದ್ರೆ ನಮಗೂ ಹಾಕಿ ಫೈನ್, ಬೇಡ ಅಂತ ಹೇಳಲ್ಲ. ಎಲ್ಲರಿಗೂ ಅವ್ರಿಗೆ ಹೆಂಗಾಯ್ತು ನಮಗೂ ಅದೇ ತರ ಮಾಡಿ ಮೇಡಮ್. ಮಂಡ್ಯ ಸಿಟಿ ಒಳಗೆ ನೆಮ್ಮದಿ ಬಾಡಿಗೆ ಹೊಡಿಬೇಕು. ಇಲ್ಲ ಒಂದು ಕೆಲಸ ಮಾಡಿ, ನಿಮ್ಮ ಇಲಾಖೆಯಿಂದ ಎಲ್ಲರಿಗೂ ಆಟೋ ಡ್ರೈವರ್ ಒಂದು ದೊಡ್ಡ ವಿಷಯ ಕೊಟ್ಬಿಡಿ, ನಿಮ್ದೇ ಹಂಗೂ ಹೊಟ್ಟೈತಾರೆ. ಅದಕ್ಕೆ ಯಾವ್ದಾದ್ರು ಒಂದು ಕೆಲಸ ಮಾಡಿ. ಆಟೋದವರು ಯಾರು ಏನು ಸೈಡ್ ಕಟ್ಟ ಮನೆ ಯಾರು ಕಟ್ಟಲ್ಲ, ಯಾರೋ ಆಟೋ ಓಡಿಸ್ಕೊಂಡು ಮನೆ ಕಟ್ಟೋ ಅಂತ ಹೇಳಿ ಮೇಡಮ್. ಹಿಂದೆ ಇದ್ರು ಮೇಡಮ್, ಇಂಜಿನಿಯರ್ ಓಡಿಸಿದಾರೆ ಆಟೋ ಓಡಿಸ್ಕೊಂಡು. ಇವತ್ತು ಇಂಜಿನಿಯರ್ ಅಲ್ಲ ಮೇಡಮ್, ಐಕ ತಿನ್ನೋ ಕಾಸಿಲ್ಲ. ಮೊನ್ನೆ ದಿನ ಹಿಡಿದ್ರೆ ಒಬ್ಬ ಕೆರಗೋಡು ಅಂತಾರೆ, ಒಬ್ಬ ಗುದ್ಲು ಅಂತಾರೆ. ಹಿಡ್ಕೊಂಡೋಗಿ ಕೊಟ್ರೆ ವಾಪಸ್ ರಿಟರ್ನ್ ಅವನ ಹಿಂದೆ ವಾಪಸ್ ಬಂದು ರ್ಯಾಪಿಡ್ ಹೊಡಿತಾ ಇರ್ತಾನೆ. ಮತ್ತೆ ಹೋಬಳಿ ಪರ್ಮಿಟ್ ಕೊಟ್ಟಿರ್ತೀರ, ಹೋಬಳಿ ಪರ್ಮಿಟ್ ಇಶ್ಯೂ ಮಾಡಿದ್ದೀವಿ. ನಾವು ಮಂಡ್ಯ ನಗರದಲ್ಲಿ ಇದ್ದೇವೆ, ಅವ್ರಿಗೆ ಹೋಬಳಿ ಪರ್ಮಿಟ್ ಕೊಟ್ಟಿದ್ದೀವಿ. ಏನಕ್ಕೆ? ಅವ್ರು ಹೋಬಳಿಯಿಂದ ಬಂದು ಸಿಟಿ ಪರ್ಮಿಟ್ ಕೊಡಲಿಕ್ಕೆ ಆದೇಶ ಇದೆಯಾ ಮೇಡಮ್? ಎಂಟ ಕೊಟ್ರಿ ಮೇಡಮ್. ಮದ್ದೂರಿಂದ ಬಂದು ಬಾಡಿಗೆ ಹೊಡಿತಾರೆ, ಶ್ರೀರಂಗಪಟ್ಟಣದಿಂದ ಬಂದು ಬಾಡಿಗೆ ಹೊಡಿತಾರೆ. ನೀವು ಹೇಳ್ತಿರೋದಲ್ಲ ಅವ್ರಿಗೆ ಎಲ್ಲ ನೀವು ಹೇಳಿ. ನಮ್ಮ ಮಾತ್ರ ಶ್ರೀರಂಗಪಟ್ಟಣ ಹೋದ್ರೆ 500 ರೂಪಾಯಿ ಪೆನಾಲ್ಟಿ ಬರೀತೀರಾ, ಮದ್ದೂರು ಹೋದ್ರೆ ಮದ್ದೂರು ಪೆನಾಲ್ಟಿ ಬರೀತೀರಾ, ಶ್ರೀರಂಗಪಟ್ಟಣ ಬಂದು 10 ಪೆನಾಲ್ಟಿ ಬರೀತೀರಾ. ನಿಮ್ಗೆ ಅವ್ರೇನು ನಿಮ್ಗೆ ಕಾಣಿಸಲ್ವ? ನಿಮ್ಗೆ ನಿಮ್ ಸಾರಿಗೆ ಅಧಿಕಾರಿಗಳು ಕಾಣಲ್ಲ ಅವರು? ಅದರಿಂದ ನಮ್ಮ ಕೊಪ್ಪಳ ಎಲ್ಲ ಕಡೆ ಓಡೋದು ಪರ್ಮಿಷನ್ ಎರಡು ವಿಚಾರ ಬೇರೆ ಇದೆ, ನಿಮ್ಗೆ ಗಮನಕ್ಕೆ ತರ್ತೀವಿ. ಒಂದು ಮೊದಲನೇದಾಗಿ ಓಲಾ ಊಬರ್ಗೆ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಾ ಅನ್ನುವಂತ ಮಾಹಿತಿನ ಬಹಿರಂಗವಾಗಿ ಹೇಳ್ಬೇಕು. ಒಂದು ಕೊಟ್ಟಿಲ್ಲ ಅಂದ್ರೆ ಅದು ನಿಮ್ದೇ ಅಫೆನ್ಸ್ ಅನ್ನೋದು ಎರಡನೇ ವಿಚಾರ. ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ, ಮಂಡ್ಯದಲ್ಲಿ 2 ಲಕ್ಷ ಜನಸಂಖ್ಯೆ ಇದೆ ಮಂಡ್ಯ ನಗರದಲ್ಲಿ, ಆಯ್ತಾ? 80ಕ್ಕಿಂತ 90,000 ಸ್ಕೂಟರ್ಗಳಿವೆ.
ಚಾಲಕರ ವೇದಿಕೆಯಿಂದ ಆಟೋ ಚಾಲಕರ ಬೇಡಿಕೆಯನ್ನು ಈಡೇರಿಸಬೇಕಂತ ಇದನ್ನು ಬೃಹತ್ ದಿನ ದಿನ ಅಧಿಕಾರಿಗಳಿಗೆ ಹೇಳಿದ್ದಾರೆ ಮಂಡ್ಯದಲ್ಲಿ ಚುಕ್ಕಡಿ ಸುತ್ತಮುತ್ತ ಅಧಿಕಾರಿಗಳಿಗೆ ಹೇಳಿದ್ದಾರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಪಕ್ಕ ಧರಣಿ ಕೂತು ಹಿಂದಿನ ಮುಖ್ಯ ಹಾಕಿದ್ದೀವಿ. ಆದ್ರೆ ನೀವು ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. ನೀವು ರ್ಯಾಪಿಡ್ ಸ್ಕೂಲ್ ಬೈಕ್ಗಳು ಇವತ್ತು ಏನು ಓಡ್ತಾ ಇದಾವೆ, ಹೊರ ಜಿಲ್ಲೆಗಳು 100 ಆಟೋಗಳು ಮಂಡ್ಯದಲ್ಲಿ ಓಡಾಡ್ತಾ ಇದಾವೆ. ಸ್ಥಳೀಯವಾಗಿ ಆಟೋ ರಿಕ್ಷಾ ಇಟ್ಕೊಂಡಿರ್ತಕ್ಕಂಥವ್ರು ಏಟ ಜಾಗದಲ್ಲಿಲ್ಲ, ಗಡಿಗಳು ಮಾತ್ರ ಹಿಡಿತೀರಿ ನೀವು. ಇಲ್ಲಿ ಕಣ್ಣಿಗೆ ಅಗ್ಲತ್ತು ಓಡಾಡ್ತಾ ಇದಾರೆ, ಕಣ್ ಕಾಣಲ್ವ ನಿಮ್ಗೆ ಸಾರಿಗೆ ಅಧಿಕಾರಿಗಳಿಗೆ? ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ, ನಮಗೆ ನೇರವಾಗಿ ಮುಖ್ಯಮಂತ್ರಿಗಳಿದ್ದಾರೆ. ನಿಮ್ಮನ್ನ ಈ ಬಗ್ಗೆ ಈ ಕ್ಷಣವೇ ಇವತ್ತು ಮಧ್ಯಾಹ್ನದಿಂದ ನಾವು ಚಳವಳಿ ಮಾಡಿ ಹೋಗೋಷ್ಟೊಳಗೆ ನೀವು ರ್ಯಾಪಿಡ್ ಬೈಕ್ಗಳನ್ನ ಹಿಡಿತಕ್ಕಂಥದ್ದು, ಓಲಾ ಮತ್ತೆ ಆಫ್ ಆಟೋಗಳನ್ನ ಏನು ರಾಶಿ ನಿಂತಿದಾರಲ್ಲ ಅವೆಲ್ಲ ಹಿಡಿಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡಿ ನಿಮ್ಮ ಮೇಲೆ ತನಿಖೆ ಮಾಡಿ ಅಂತೇಳಿ ನಿಮ್ಮನ್ನ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಕೊಳ್ತೀವಿ. ಈಗ ಮಾಡ್ತಾ ಇರೋದು ನಿಮ್ಮ ವಿರುದ್ಧನೇ, ನಿಮ್ಮ ಕರ್ತವ್ಯ ಲೋಪನೆ. ಜಿಲ್ಲಾಧಿಕಾರಿಗಳ ಹಿಂದೆ ಕಮಿಟಿ ಮಾಡಿದ್ರ ಇಲ್ವಾ? ಪೊಲೀಸ್ ಇಲಾಖೆ ನೀವು ಜಂಟಿಯಾಗಿ ಮಾಡಿ ಅಂತ ಮಾಡಿದ್ರ ಇಲ್ವಾ ಮೇಡಮ್? ಸುಮ್ಮನೆ ನಿಂತ್ಬಿಟ್ರೆ ನೀವು ಹೇಳ್ಬೇಕು ನೀವು ಅಲ್ವಾ? ಬಂದು ಇಲ್ಲೇ ಮಾತಾಡ್ಬೇಕು ಮೈಕು. ಈಗ ಹೇಳಿ ಮೇಡಮ್, ಕಣ್ಣೊರೆಸಿ ಕೆಲಸ ಮಾತಾಡ್ಬೇಡಿ ದಯವಿಟ್ಟು ಪ್ಲೀಸ್ ತಗೊಳ್ಳಿ. ನಿಮ್ಮ ಮಾತನ್ನ ಅವರು ಬ್ರೇಕ್ ಇನ್ಸ್ಪೆಕ್ಟರ್ ಒಪ್ಕೊಳ್ಳಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ರಿ ಅವ್ರ. ಯಾಕೆ ಮಾಡಿ ಕಳಿದ್ದೀರಾ? ಫೋನ್ ಮಾಡಿದ್ರೆ ನಾನು ಖುಷಿ ಇದ್ದೇನೆ ಆಮೇಲೆ ಮಾಡ್ತೀನಿ ಅಂತಾರೆ. ಹಲೋ ಹಲೋ ಕೇಳಿಸ್ತಾ ಇಲ್ಲ ಕೃಷ್ಣರೇ, ಕೇಳಿಸ್ತಾ ಇಲ್ಲ ಅಂತಾರೆ. ಯಾಕ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಚಾಲಕರು ರ್ಯಾಪಿಡ್ ಬೈಕ್ ಇಳಿದ್ಬಿಟ್ಟು ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ರೆ ನಮಗ್ ಬರಲ್ಲ ಅಂತ ಅವ್ರು ಕೇಳ್ತಾರೆ. ನಿಮಗ್ ತಗೊಂಡ್ರೆ ನೀವು ಹಂಗೆ ಬಿಟ್ಟು ಕಳಿಸ್ತೀರಾ? ಹಂಗಾರೆ ಅವರೊಬ್ರು ಗುದ್ದಾಡ್ಕೊಂಡು ಚಿಕ್ಕ ಸಾಯಿಲಿ, ನೀವು AC ರೂಮಲ್ಲಿ ಕೂತ್ಕೊಳ್ಳಿ. ಅಂದ್ರೆ ಅವರು ಬೆಳಗ್ಗೆ ಸಾಲ ತಂದು ಮತ್ತೆ ಇಡೀ ದಿನ ಓಡಿಸಿದ್ರೆ ಮಾತ್ರ ಅವ್ರಿಗೆ ಬಾಡಿಗೆ ಸಿಕ್ಕಿದ್ರೆ ಮಾತ್ರ ಜೀವನ. ಅಂತದಲ್ಲಿ ಇವತ್ತು ಶಿಕ್ಷಣ ದುಬಾರಿ, ಆರೋಗ್ಯ ದುಬಾರಿ, ಎಲ್ಲವೂ ದುಬಾರಿ ಆಗಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಅಂತ ಪರ್ಮಿಷನ್ ಕೊಡ್ಲಿಕ್ಕೆ ನೀವು ಮುಂದಾಗಬೇಕು. ಮತ್ತೆ ರ್ಯಾಪಿಡ್ ಬೈಕ್ ಮೊನ್ನೆ ಎಲ್ಲ ಅನಾಹುತಗಳೆಲ್ಲ ಆಗಿದ್ದಾವೆ. ರ್ಯಾಪಿಡ್ ಬೈಕ್ ನ ನೀವು ರದ್ದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅವ್ರಿಗೆ ಸಿಗೋದೇ ದಿನಕ್ಕೆ ಎಷ್ಟು ಸಿಗುತ್ತೆ? ಒಂದು 500-600 ಅದು ಕಷ್ಟ. ಅದರಲ್ಲೂ ಕಾಂಪಿಟೇಷನ್ ಇದೆ, ಎಲ್ಲ ಆಟೋಗಳು 100 ಆಟೋಗಳು ಇರೋದ್ರಿಂದ, ಆಟೋ ಮೇಲೇನೆ ಅವ್ರ ಜೀವನ ಇರೋದ್ರಿಂದ, ಹಾಗಾಗಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಿಮ್ದು ಕಾನೂನು ಇರಬೇಕೆ ಹೊರತು ಕಾನೂನು ಮಾಡ್ಕೊಂಡಿದ್ದಾರೆ. ಏನು ಮಾವಿನ ಸೊತ್ತಿನಲ್ಲಿ 100 ಆಟೋಗಳು ಅಪಾಯಕ ಕಾನೂನುದಾರರು ನಿಂತಿದ್ದಾನೆ. ಅದನ್ನ ಪೂರ್ತಿ ಮಾಡ್ಬೇಕು, ಈಗ ಶುರು ಮಾಡ್ಬೇಕು. ಅಲ್ಲಿ ಗಂಟೆ ಆಯ್ತಾ? ಅದನ್ನ ತೆಗಿಲೇಬೇಕು. ಇವತ್ತು ನೀವೆಲ್ಲ ಬ್ರೇಕ್ ಇನ್ಸ್ಪೆಕ್ಟರ್ ಗೊತ್ತಿರ್ತೀರ, ಏನ್ ಮಾಡ್ತೀರೋ ಪೊಲೀಸ್ನವ್ರಿಗೆ ಹೇಳಿ ಮಾಡ್ಕೊಡ್ತೀರ ನಮ್ಗೆ ಗೊತ್ತಿಲ್ಲ. ಆ ಆಟೋಗಳನ್ನ ತೆಗೆದ್ಬಿಟ್ಟು ಮತ್ತೆ ಕಾರ್ಡ್ ಮಾಡ್ಕೊಬರೋ ಶಕ್ತಿ ಇರಲ್ಲ. ಆಟೋದಲ್ಲಿ ಬರ್ತಾರೆ, ಅವ್ರು ಏನ್ ಮಾಡ್ಬೇಕು ಹೇಳಿ? ಜಿಲ್ಲಾಧಿಕಾರಿಗಳು ಸಭೆ ನಡೆಸ್ತಾರ, ಎಲ್ಲರೂ ಹೇಳಿದ್ದಾರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಅದನ್ನ ಯೂಸ್ ಮಾಡಬೇಕು, ಯಾರು ತಲೆಗಳಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಆಯ್ತು ಮೇಡಮ್, ನಾವು ಮಾಡ್ಕೊಡ್ತೀವಿ. ನಿಮ್ಗೆ ಏನ್ ಅನುಕೂಲ ಆಗುತ್ತೋ ನಾನು ಇವತ್ತಿಂದಲೇ ನಮ್ಮ ಕಾಲೇಜ್ ಅವರು ಖುದ್ದಾಗಿ ನಾನು ಕೂಡ ಇವತ್ತು ಮಂಡ್ಯದಲ್ಲಿ ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆ ಮಂಡ್ಯ ಜಿಲ್ಲೆ ಮಂಡ್ಯ ವತಿಯಿಂದ ಆಟೋ ಚಾಲಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಹಲವು ಬಾರಿ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ನಾವು ಮನವಿಗಳನ್ನು ಕೊಟ್ಟಿದ್ದೋ. ಹಾಗಾಗಿ ಅವರು ನಮ್ಮ ಮನವಿಗೆ ಸ್ಪಂದಿಸದೇ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇನೆ,
ಇವತ್ತು ಈ ಒಂದು ಪ್ರತಿಭಟನೆಗೆ ಕಾರಣಕರ್ತರಾದಂಥ RTO ಅಧಿಕಾರಿಗಳೇ ಇದಕ್ಕೆ ಒಂದು ಪ್ರತಿಭಟನೆಗೆ ಕಾರಣಕರ್ತರು. ನಮ್ಮ ಬೇಡಿಕೆ ಏನಂತಂದರೆ, ಮಂಡ್ಯ ಎಲ್ಲ ರಾಜ್ಯಾದ್ಯಂತ ಈ ರ್ಯಾಪಿಡ್ ಬೈಕು ಓಲಾದಿಂದ ಬಂದು, ಓಲಾ ಆಟೋ ಊಬರ್ಗಳೆಲ್ಲ ಬಂದು ಏನು ಈ ಅಪ್ಪೆ ಆಟೋಗಳು ಪರಿಮಿತವಾದ ನಿಯಮಿತವಾದ ಒಂದು ಮಿತಿ ಇಲ್ಲ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ರಾಜ್ಯ ಸರ್ಕಾರಕ್ಕೆ, ನಮ್ಮ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇರೋದು, ಈ ರ್ಯಾಪಿಡ್ ಓಲಾಗಳನ್ನು ಕೂಡಲೇ, ಏನು ಈ ಆಟೋ ಚಾಲಕರಿಗೆ ಮರಣಾಂತಿಕವಾಗಿ ಅವರ ಜೀವನಕ್ಕೆ ತೊಂದರೆ ಆಗ್ತಾ ಇರೋದು ಈ ರ್ಯಾಪಿಡ್ ಬೈಕು, ಏನು ನಿಯಮಾನುಸಾರ ಇಲ್ಲ, ಏನಿಲ್ಲ. ಮನೆಗೂ ವೈಟ್ ಬೋರ್ಡು ಸ್ಕೂಟ್ರುಗಳು ತಗೊಂಡು ಅವ್ರ ಮನೆ ಮಕ್ಕಳೆಲ್ಲ ಬಂದು ಇವತ್ತು ಬೀದಿಗೆ ಬಂದು ಅವರು ಬಾಡಿಗೆ ಹೊಡಿತಾವ್ರೆ ಅಂದಮೇಲೆ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲೋ ಬೋರ್ಡ್ ಮಾಡಿಕೊಟ್ಟು ಆಟೋ ಸಾವಿರಾರು ಲಕ್ಷಾಂತರ ರೂಪಾಯಿ ಬಂಡವಾಳ ಮಾಡಿ ಆಟೋ ನೀವು ಸರ್ಕಾರನೇ ಕೊಟ್ಟಿದ್ದೀರಾ. ಅದಕ್ಕೆ ಟ್ಯಾಕ್ಸ್ ಕಟ್ಕೊಂಡು ರಸ್ತೆ ಮೇಲೆ ದುಡಿತಕ್ಕಂಥ ಆಟೋ ಚಾಲಕರ ಜೀವನ ಯಾವ ರೀತಿ ಮಾಡಬೇಕು? ಅವ್ರ ಜೀವನ ತುಂಬ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಈ ರಾಜ್ಯ ಸರ್ಕಾರ ಕೂಡಲೇ ಈ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆಟೋ ಚಾಲಕರ ಪರವಾಗಿ ನ್ಯಾಯ ದೊರಕಿಸಿಕೊಡ್ಬೇಕು. ಮತ್ತು ಈ ಕೇಂದ್ರ ಸರ್ಕಾರ ದಿನೇ ತಿಂಗಳಾಯಿತು, ದಿನ ಆಯಿತು, ವಾರ ಆಯಿತು ಅಂದರೆ ಈ ಡೀಸೆಲ್ಲು, ಪೆಟ್ರೋಲು, ಈ LPG ದರ, CNG ಇವುಗಳನ್ನು ದಿನೇ ಹೆಚ್ಚು ಮಾಡ್ತೈತೆ. ಇದು ಯಾವ ರೀತಿ ನಾವು ನಿಭಾಯಿಸ್ಕೊಂಡು ನಾವು ಪೆಟ್ರೋಲ್ ಇಂಧನನ ಆಟೋದಲ್ಲಿ ಬಳಸ್ಕೊಂಡು ಜೀವನ ಮಾಡಬೇಕು ಅಂದರೆ ಅದೊಂದು ತುಂಬ ದುಬಾರಿ ಆಗಿರೋದ್ರಿಂದ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವಿರುದ್ಧವಾಗಿ ಕೂಡ ಚಾಲಕರ ಸಮೂಹದಿಂದ ಇಡೀ ನಮ್ಮ ರಾಜ್ಯ ಮಟ್ಟವೇ ಮೆಚ್ಚುವಂಥ ಕೆಲಸನ ನಾವು ಹಮ್ಮಿಕೊಳ್ಬೇಕಾಗ್ತದೆ ಅಂತ ಒಂದು ಎಚ್ಚರಿಕೆ ಸಂದೇಶವನ್ನು ನಾನು ನೀಡ್ತೀನಿ. ಅಧ್ಯಕ್ಷರು, ನನ್ನ ಹೆಸರು ಕೃಷ್ಣ ಟಿ.